ನಮಸ್ಕಾರ ಸ್ನೇಹಿತರೆ. ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಹಿಂದಿನ ವರ್ಷದ ವಿಜ್ಞಾನದ ಮೇಲಿನ ಪ್ರಶ್ನೆಗಳು ಮತ್ತು ಉತ್ತರ ಸ್ನೇಹಿತರೆ. ಈ ಒಂದು ಪ್ರಶ್ನೆಗಳನ್ನು ನಾನು ಯಾವ ಟೆಕ್ಸ್ಟ್ ಬುಕ್ಕಿಂದ ಯಾವ ಪಠ್ಯಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬುದನ್ನು ಪ್ರೂಫ್ ಸಮೇತ ವಿವರವಾಗಿ ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಸ್ನೇಹಿತರೆ, ಭಾಳ ಅನುಕೂಲ ಆಗುತ್ತದೆ ಸ್ನೇಹಿತರೆ. ಇವತ್ತಿನ ಮೊದಲನೇ ಪ್ರಶ್ನೆ, ಸಮಾಂತರವಾಗಿ ಜೋಡಣೆಗೊಂಡಿರುವ ಹಲವಾರು ರೋಧಕಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿ? ಒಂದನೇದು ಹೇಳಿಕೆ ಸ್ನೇಹಿತರೆ, ಎಲ್ಲ ರೋಧಕಗಳನ್ನು ಎರಡು ನಿರ್ದಿಷ್ಟ ಬಿಂದುಗಳ ನಡುವೆ ಸಂಪರ್ಕಿಸಲಾಗಿದೆ. ಅದೇ ರೀತಿ ಎರಡನೇದು, ಪ್ರತಿರೋಧದ ತುದಿಗಳ ನಡುವಿನ ಸಂಭಾವ್ಯ ವಿಭವಾಂತರ ವ್ಯತ್ಯಾಸ ಒಂದೇ ಆಗಿರುತ್ತದೆ. ಅದೇ ರೀತಿ ಸ್ನೇಹಿತರೆ, ಮೂರನೇದು, ವಿದ್ಯುತ್ ಮಂಡಲದ ಸಮಾನ ಪ್ರತಿರೋಧವು ವೈಯಕ್ತಿಕ ರೋಧಕ್ಕಿಂತ ಹೆಚ್ಚಾಗಿರುತ್ತದೆ. ಆಪ್ಷನ್ ಎ ಹೇಳಿಕೆ 1 ಮತ್ತು 2, ಆಪ್ಷನ್ ಬಿ 2 ಮತ್ತು 3 ಹೇಳಿಕೆ, ಆಪ್ಷನ್ ಸಿ 3 ಮಾತ್ರ, ಆಪ್ಷನ್ ಡಿ 4 ಮಾತ್ರ. ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ 10ನೇ ತರಗತಿಯ ವಿದ್ಯುತ್ ಶಕ್ತಿ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ನೋಡ್ಕೊಳ್ಳಿ ಸ್ನೇಹಿತರೆ, ಸಮಾಂತರವಾಗಿ ಜೋಡಣೆಗೊಂಡಿರುವ ರೋಧಕಗಳು, ಇದನ್ನು ನೀವು ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ಸಮಾಂತರವಾಗಿ ಜೋಡಣೆಗೊಂಡಿರುವ ರೋಧಕಗಳಲ್ಲಿ ಎಲ್ಲ ರೋಧಕಗಳನ್ನು ಎರಡು ನಿರ್ದಿಷ್ಟ ಬಿಂದುಗಳ ನಡುವೆ ಸಂಪರ್ಕಿಸಲಾಗಿದೆ. ಈ ಹೇಳಿಕೆ ಸರಿಯಾಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತಂದರೆ, ರೋಧಕಗಳನ್ನು ಸಮಾಂತರವಾಗಿ ಜೋಡಣೆ ಮಾಡಿದಾಗ ಎರಡು ನಿರ್ದಿಷ್ಟ ಬಿಂದುಗಳ ನಡುವೆ ಆಗಿರ್ತದೆ ಸ್ನೇಹಿತರೆ. ಅದು ಹೇಗಪ್ಪ ಅಂತಂದರೆ, ಈ ಒಂದು ಸರ್ಕ್ಯೂಟ್ನ ನೋಡಿರಿ ಸ್ನೇಹಿತರೆ, R1 R2 R3 ಇದು ಪ್ಯಾರಲಲ್ ಅಂದರೆ ಸಮಾಂತರವಾಗಿ ಜೋಡಣೆಗೊಂಡಿದ್ದಾರೆ. ಈ ಮೂರು ರೋಧಕಗಳು ಎರಡು ನಿರ್ದಿಷ್ಟ ಬಿಂದು X ಮತ್ತು Y, ಈ ಎರಡು ನಿರ್ದಿಷ್ಟ ಬಿಂದುಗಳ ನಡುವೆ ಈ ರೋಧಕಗಳನ್ನು ಜೋಡಣೆ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ ಈ ಹೇಳಿಕೆ ಸರಿಯಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಪ್ರತಿರೋಧದ ತುದಿಗಳ ನಡುವಿನ ಸಂಭಾವ್ಯ ವಿಭವಾಂತರ ವ್ಯತ್ಯಾಸ ಒಂದೇ ಆಗಿರುತ್ತದೆ. ಈ ಹೇಳಿಕೆ ಸರಿಯಾಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತಂದರೆ, ಸಮಾಂತರವಾಗಿ ಜೋಡಣೆಗೊಂಡಿರುವ ರೋಧಕದ ಮಂಡಲದಲ್ಲಿ ವಿಭವಾಂತರ ಒಂದೇ ಆಗಿರುತ್ತದೆ, ಆದರೆ ಕರೆಂಟ್ ಅಂದರೆ ವಿದ್ಯುತ್ ಬೇರೆ ಬೇರೆ ಆಗಿರುತ್ತದೆ ಸ್ನೇಹಿತರೆ. ಹಾಗಾಗಿ ಈ ಹೇಳಿಕೆನೂ ಕೂಡ ಸರಿಯಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಮೂರನೇ ಹೇಳಿಕೆ ಸ್ನೇಹಿತರೆ, ವಿದ್ಯುತ್ ಮಂಡಲದ ಸಮಾನ ಪ್ರತಿರೋಧವು ವೈಯಕ್ತಿಕ ರೋಧಕ್ಕಿಂತ ಹೆಚ್ಚಾಗಿರುತ್ತದೆ. ಈ ಹೇಳಿಕೆ ಸ್ನೇಹಿತರೆ ತಪ್ಪಾಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತಂದರೆ, ನೋಡ್ಕೊಳ್ಳಿ ಸ್ನೇಹಿತರೆ, ಇದು ಸಮಾಂತರವಾಗಿ ಜೋಡಣೆಗೊಂಡಿರುವ ರೋಧಕಗಳ ಸಮೀಕರಣ ಸ್ನೇಹಿತರೆ 1/RP ಅಂದರೆ ಪ್ಯಾರಲಲ್ = 1/R1 + 1/R2 + 1/R3 ಮೂರು ರೋಧಕಗಳನ್ನು ಜೋಡಣೆ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಸಮೂಹದ ಸಮಾನ ರೋಧದ ವ್ಯುತ್ಕ್ರಮವು ಪ್ರತಿಯೊಂದು ರೋಧಕಗಳ ರೋಧದ ವ್ಯುತ್ಕ್ರಮಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಸ್ನೇಹಿತರೆ. ಹಾಗಾಗಿ ಇದು RP ಅಂದರೆ ಸ್ನೇಹಿತರೆ, ವಿದ್ಯುತ್ ಮಂಡಲದ ಸಮಾನ ಪ್ರತಿರೋಧವು ಅದರ ವೈಯಕ್ತಿಕ R1 ಅಂದರೆ R1 R2 + R3ಗಿಂತ ಹೆಚ್ಚಾಗಿರೋದಿಲ್ಲ ಸ್ನೇಹಿತರೆ, ಸಮವಾಗಿರುತ್ತದೆ. ಹಾಗಾಗಿ ಈ ಹೇಳಿಕೆ ತಪ್ಪಾಗುತ್ತೆ ಸ್ನೇಹಿತರೆ. ಆಪ್ಷನ್ ಎ 1 ಮತ್ತು 2 ಇದೇ ಸ್ನೇಹಿತರೆ. ಆಪ್ಷನ್ ಎನೇ ಕೂಡ ಸರಿಯಾಗುತ್ತದೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ ಎರಡನೇ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರತಿವರ್ತಕವು ಎಯನ್ನು ಬದಲಿಸುತ್ತದೆ ಮತ್ತು ತಟಸ್ಥೀಕರಣ ಪ್ರಕ್ರಿಯೆಯನ್ನು ನೀಡುತ್ತದೆ? ಈಕ್ವೇಷನ್ ಅಂತಂದರೆ ರಾಸಾಯನಿಕ ಸಮೀಕರಣ CaOH ಟ್ವೈಸ್, ಇದು 2 ಸ್ನೇಹಿತರೆ, ಟ್ವೈಸ್ + A
ಎ ಸ್ಥಾನದಲ್ಲಿ ಯಾವ ಪ್ರತಿವರ್ತಕ ಬರುತ್ತದೆ? ವಿಚ್ ಗಿವ್ಸ್ CaCl2 ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ನೀರು. ತಟಸ್ಥೀಕರಣ ಕ್ರಿಯೆಯಲ್ಲಿ ಎರಡು ಪ್ರತಿವರ್ತಕಗಳು ಪ್ರತಿವರ್ತಿಸಿದಾಗ ನೀರು ಮತ್ತು ಲವಣ ಬಿಡುಗಡೆಯಾಗುತ್ತದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ಈ ಒಂದು ರಾಸಾಯನಿಕ ಸಮೀಕರಣದ ಸಂತುಲಿತ ಅಂದರೆ ಬ್ಯಾಲೆನ್ಸಿಂಗ್ ಈಕ್ವೇಷನ್ ಅಂದರೆ ಸ್ನೇಹಿತರೆ CaOH2 ಪ್ಲಸ್ 2HCl ವಿಚ್ ಗಿವ್ಸ್ CaCl2 ಪ್ಲಸ್ H2O ಅಂದರೆ ನೀರು ಸ್ನೇಹಿತರೆ. ಇದು ಲವಣ ಸ್ನೇಹಿತರೆ. CaCl2 ಅಂದರೆ ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ನೀರು. ಹಾಗಾಗಿ ಸ್ನೇಹಿತರೆ ಇಲ್ಲೂ ಕೂಡ ಹೈಡ್ರೋಜನ್ ಎರಡಿದ್ದಾವೆ ಸ್ನೇಹಿತರೆ. ಅದೇ ರೀತಿ ಇಲ್ಲೂ ಕೂಡ ಎರಡಿದೆ, ನೋಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ಆಕ್ಸಿಜನ್ ಎರಡಿದೆ ಸ್ನೇಹಿತರೆ. ಹಾಗಾಗಿ ಈ ಈಕ್ವೇಷನ್ನು ಬ್ಯಾಲೆನ್ಸಿಂಗ್ ಆಗಿದೆಯಾ? ಇಲ್ಲಿ ಎರಡಿದೆ ಹೈಡ್ರೋಜನ್ನು, 4 ಆಗಬೇಕು ಸ್ನೇಹಿತರೆ. ಈ ಬಲಗಡೆ ಈಕ್ವೇಷನಲ್ಲಿ ಕೂಡ 4 ಇದೆಯಾ? 2 4. ಹಾಗಾಗಿ ಇದು ಕೂಡ ಬ್ಯಾಲೆನ್ಸಿಂಗ್ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಆಕ್ಸಿಜನ್ನು ಕೂಡ ಎರಡಿದೆಯಾ? ಎರಡಿದೆ ಸ್ನೇಹಿತರೆ. ಅದೇ ರೀತಿ ಕ್ಯಾಲ್ಸಿಯಂ ಒಂದಿದೆಯಾ? ಬಲಗಡೆ ಈಕ್ವೇಷನಲ್ಲೂ ಕೂಡ ಒಂದಿದೆ ಸ್ನೇಹಿತರೆ. ಅದೇ ರೀತಿ ಕ್ಲೋರಿನ್ನು ಎಷ್ಟಿದೆ? 2 ಇದೆ ಸ್ನೇಹಿತರೆ. ಹಾಗಾಗಿ ಇಲ್ಲೂ ಕೂಡ 2 ಇದೆ. ಸರಿಯಾಗುತ್ತದೆ ಸ್ನೇಹಿತರೆ. ಈ ಒಂದು ಈಕ್ವೇಷನ್ನು ಸರಿಯಾಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾವ್ದು ಬರುತ್ತಪ್ಪ ಅಂತಂದರೆ ಈ ಎ ಸ್ಥಾನಕ್ಕೆ ಯಾವ ಪ್ರತಿವರ್ತಕ ಬರುತ್ತಪ್ಪ ಅಂತಂದರೆ ಅಸಿಟಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಆಪ್ಷನ್ ಬಿ ನೈಟ್ರಿಕ್ ಆಮ್ಲ, ಆಪ್ಷನ್ ಸಿ ಸಲ್ಫೂರಿಕ್ ಆಮ್ಲ, ಆಪ್ಷನ್ ಡಿ ಹೈಡ್ರೋಕ್ಲೋರಿಕ್ ಆಮ್ಲ. ಆಪ್ಷನ್ ಡಿ ಹೈಡ್ರೋಕ್ಲೋರಿಕ್ ಆಮ್ಲ ಬರುತ್ತದೆ ಸ್ನೇಹಿತರೆ, HCl. ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ದಯವಿಟ್ಟು ಕಾಮೆಂಟ್ ಮೂಲಕ ಯಾವ ರೀತಿ ನನ್ನ ವಿಡಿಯೋಗಳು ಬರ್ತಾ ಇದ್ದೇವೆ ಎಂಬುದನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.